ವೆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ಫಸ್ಟ್ ಇಯರ್ DLED ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಇಂಟ್ರೊಡಕ್ಷನ್ ಟು ಬೇಸಿಕ್ ಕಾನ್ಸೆಪ್ಟ್, ಶಿಕ್ಷಣ ಮೂಲ ಪರಿಕಲ್ಪನೆಗಳ ಪರಿಚಯ ಅಂತ ಒಂದು ಸಬ್ಜೆಕ್ಟ್ ಇದೆ. ಸೊ ಈ ಸಬ್ಜೆಕ್ಟ್ ಬಗ್ಗೆ ಡಿಸೆಂಬರ್ 2021ಗೆ ಸಂಬಂಧಪಟ್ಟಂತೆ ಕ್ವಶನ್ ಪೇಪರ್ನ ನಾನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾಯಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾವು MCQಗಳನ್ನು ಹಾಗೂ 2 ಮಾರ್ಕ್ಸ್ ಕ್ವಶನ್ಗಳನ್ನು ಏನು ಮಾಡೋಣ, ಆದಷ್ಟು ನಾವು ಡಿಸ್ಕಸ್ ಮಾಡೋಣ. MCQಗಳು 10 ಇರುತ್ತೆ. 2 ಮಾರ್ಕ್ಸ್ ಕ್ವಶನ್ಸ್ 5ನ ನೀವು ಅಟೆಂಡ್ ಮಾಡಬೇಕಾಗತ್ತೆ. 5 × 2 10. ಟೋಟಲ್ ಈ ವಿಡಿಯೋದಲ್ಲಿ ನಾವು 20 ಮಾರ್ಕ್ಸ್ಗೆ ಏನು ಮಾಡೋಣ, ಡಿಸ್ಕಷನ್ ಮಾಡೋಣ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ನಾವು MCQಗೆ ಹೋಗೋಣ. ನೋಡಿ, ಇಲ್ಲಿ ಪಾರ್ಟ್ 1ನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಅದನ್ನು ನಾವು ಶಾರ್ಟ್ ಫಾರ್ಮಲ್ಲಿ MCQ ಅಂತ ಹೇಳ್ತೀವಿ. ಇಲ್ಲಿ ಇಂಗ್ಲೀಷ್ ಮೀಡಿಯಮ್ ಮತ್ತು ಕನ್ನಡ ಮೀಡಿಯಮ್ ಎರಡರಲ್ಲೂ ಕೂಡ ಈ ಪ್ರಶ್ನೆಯನ್ನು ಕೇಳಲಾಗಿರುತ್ತೆ. ಸೊ ಇಂಗ್ಲೀಷಲ್ಲಿ ಏನು ಕೇಳಿದ್ದಾವೆ? ಕ್ವಶನ್ ನಂಬರ್ 1, ದ ಎಜುಕೇಷನಿಸ್ಟ್ ಹೂ ಡಿಸ್ಕ್ರೈಬ್ಡ್ ಎಜುಕೇಷನ್ ಆ್ಯಸ್ ಎ ಪ್ರೋಸೆಸ್ ಆಫ್ ಲಿವಿಂಗ್ ಥ್ರೂ ಎ ಕಂಟಿನ್ಯೂಯಸ್ ರಿಕನ್ಸ್ಟ್ರಕ್ಷನ್ ಆಫ್ ಎಕ್ಸ್ಪೀರಿಯನ್ಸಸ್ ಅಂತ ಹೇಳಿದ್ದಾರೆ. ಇದನ್ನು ಕನ್ನಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಶಿಕ್ಷಣವನ್ನು ಅನುಭವಗಳ ನಿರಂತರ ಪುನರ್ನಿರ್ಮಾಣ ಪ್ರಕ್ರಿಯೆಗಳ ಹಾದಿಯಲ್ಲಿ ಸಾಗುವುದು ಎಂದು ಹೇಳಿದ ಶಿಕ್ಷಣ ತಜ್ಞ. ಇದನ್ನು ಹೇಳಿದ್ದು ಜಾನ್ ಡುಯಿ. ಇದಕ್ಕೆ ನೀವೇನು ಮಾಡಿ, ಸಿ ಆನ್ಸರನ್ನು ನೀವು ತಗೋಬೇಕಾಗತ್ತೆ. ಈ ಮಾತನ್ನು ಹೇಳಿರ್ತಕ್ಕಂಥದ್ದು ಶಿಕ್ಷಣವನ್ನು ಅನುಭವಗಳ ನಿರಂತರ ಪುನರ್ನಿರ್ಮಾಣ ಈ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ಜಾನ್ ಡುಯಿ. ಇದನ್ನು ನೀವು ಈ ಆಪ್ಷನ್ ಚೂಸ್ ಮಾಡಿದ್ರೆ ನಿಮಗೆ 1 ಅಂಕ ಲಭ್ಯ ಆಗುತ್ತೆ ಅಂತಕ್ಕಂಥದ್ದು. ಸೊ ಕ್ವಶನ್ ನಂಬರ್ 2ಗೆ ಹೋಗೋಣ ನಾವು. ಸೊ ಇಂಗ್ಲೀಷಲ್ಲಿ ಏನಿದೆ ನೋಡೋಣ. ಇಂಡಿಕೇಟರ್ಸ್ ದಟ್ ಶೋಸ್ ಇಂಡಿಯಾಸ್ ಸಿಗ್ನಿಫಿಕೆಂಟ್ ಕಮಿಟ್ಮೆಂಟ್ ಟುವರ್ಡ್ಸ್ ಎನ್ಶೂರಿಂಗ್ ಬೇಸಿಕ್ ರೈಟ್ಸ್ ಆಫ್ ಚಿಲ್ಡ್ರನ್ ಅಂತ ಇದೆ. ಕನ್ನಡದಲ್ಲೂ ಹೇಳಿದ್ದಾರೆ ಇಲ್ಲಿ. ಭಾರತವು ಮಕ್ಕಳಿಗೆ ಮೂಲಭೂತ ಹಕ್ಕು ನೀಡುವಲ್ಲಿ ತನ್ನ ಬದ್ಧತೆಯನ್ನು ತೋರಿಸಿರುವ ಸೂಚ್ಯಾಂಕಗಳು ಅಂತ ಇದೆ. ಇಲ್ಲಿ ಭಾರತ ಮಕ್ಕಳಿಗೆ ಮೂಲಭೂತ ಹಕ್ಕು ನೀಡುವಲ್ಲಿ ತನ್ನ ಬದ್ಧತೆಯನ್ನು ತೋರಿಸಿರುವ ಸೂಚ್ಯಾಂಕಗಳು ಅಂತ ಇದೆ. 1, 2, 3 ಅಂತ ಇದೆ. ಇಲ್ಲಿ ಕೆಳಗೆ ABCD ಇದೆ ನೋಡಿ. ಇಲ್ಲಿ 1, 2, 3 ನೋಡೋಣ. ಏರುಮುಖವಾಗಿರುವ ಶಿಶು ಮರಣ ಅಂತ ಇದೆ. ಇದು ಖಂಡಿತ ಆಗದೇ ಇಲ್ಲ. ಸೆಕೆಂಡ್, ಶಿಶುವಿನ ಉಳಿಯುವಿಕೆ ಏನಾಗಿದೆ, ಹೆಚ್ಚಾಗಿದೆ. ಓಕೆ ಆಗುತ್ತೆ. ಸಾಕ್ಷರತೆ ಗತಿಯ ಹೆಚ್ಚಳ, ಇದು ಕೂಡ ಆಗುತ್ತೆ. ಅಂದರೆ ಇಲ್ಲಿ ಸೆಕೆಂಡ್ ಮತ್ತು ಥರ್ಡ್ ಆಪ್ಷನ್ ಏನಾಗಿದೆ, ಕರೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಬಿಯನ್ನು ನಾವೇನು ಮಾಡ್ಕೋಬೇಕಾಗತ್ತೆ, ಚೂಸ್ ಮಾಡ್ಕೋಬೇಕಾಗತ್ತೆ. ಸೆಕೆಂಡ್ ಮತ್ತು ಥರ್ಡ್ ಸರಿಯಾಗಿದೆ ಅಂತ ಬಂದಿದೆ. ನಾವು ಕ್ವಶನ್ ನಂಬರ್ 3ಗೆ ಹೋಗೋಣ. ಆಕಾಶ್ ಪ್ರಿಫರ್ಸ್ ಟು ಲರ್ನ್ ಬೈ ಡೂಯಿಂಗ್, ಟಚಿಂಗ್ ಆ್ಯಂಡ್ ಮ್ಯಾನಿಪ್ಯುಲೇಟಿಂಗ್ ಆಬ್ಜೆಕ್ಟ್ಸ್. ದಿಸ್ ಶೋಸ್ ದಟ್ ಹಿ ಈಸ್ ಎ ಅಂತ ಇದೆ. ಸೊ ಕನ್ನಡದಲ್ಲಿ ಆಕಾಶ್ ಎಂಬ ವಿದ್ಯಾರ್ಥಿ ಸ್ಪರ್ಶಿಸುತ್ತಾ, ಚಲಿಸುತ್ತಾ ಮತ್ತು ಕೈಚಳಕ ತೋರುತ್ತಾ ಕಲಿಯುವುದಕ್ಕೆ ಆದ್ಯತೆ ನೀಡುವನು. ಇದು ಏನನ್ನು ಸೂಚಿಸುತ್ತದೆ ಎಂದರೆ ಅವನು ಅಂತ ಇದೆ. ಇಲ್ಲಿ ನಾವು ಲರ್ನಿಂಗ್ ಸ್ಟೈಲ್ಸ್ ಬಗ್ಗೆ ನೋಡಬೇಕಾಗತ್ತೆ. ಆಡಿಟರಿ ಲರ್ನರ್ಸ್ ಇದೆ, ವಿಜುವಲ್ ಲರ್ನರ್ಸ್ ಇದೆ, ರೀಡಿಂಗ್ ಆ್ಯಂಡ್ ರೈಟಿಂಗ್ ಇದೆ, ಕೈನೆಸ್ಥೆಟಿಕ್ ಲರ್ನರ್ ಇದೆ. ಕೈನೆಸ್ಥೆಟಿಕ್ ಲರ್ನರ್ ಅಂತ ಹೇಳಿದ್ರೆ ಲರ್ನ್ ಬೈ ಡೂಯಿಂಗ್ ಅಂತ ಹೇಳ್ಬಿಟ್ಟು ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ. ಅಂದರೆ ನಾವು ಸ್ಪರ್ಶ ಮಾಡ್ತಾ, ಚಲಿಸುತ್ತಾ, ತಮ್ಮ ಕೈ ಚಾಳಕವನ್ನು ತೋರುತ್ತಾ ಕಲಿಯೋದಕ್ಕೆ ನಾವೇಂತೀವಿ, ಲರ್ನ್ ಬೈ ಡೂಯಿಂಗ್ ಅಂತ ಹೇಳ್ತೀವಿ. ಲರ್ನ್ ಬೈ ಡೂಯಿಂಗ್ ಅಂತ ಹೇಳಿದ್ರೆ ಕೈನೆಸ್ಥೆಟಿಕ್ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಕನ್ನಡದಲ್ಲಿ ಅದನ್ನು ಸ್ಪರ್ಶದ ಕಲಿಕಾರ್ಥಿ ಅಂತ ನಾವು ಹೇಳಬೇಕಾಗತ್ತೆ. ಈ ಆಪ್ಷನನ್ನು ನಾವು ಏನು ಮಾಡಬೇಕಾಗುತ್ತೆ, ಚೂಸ್ ಮಾಡಬೇಕಾಗತ್ತೆ. ಇದು ಕಲಿಕಾ ಶೈಲಿಗಳ ಬಗ್ಗೆ ನಾವು ಓದ್ಕೊಂಡ್ರೆ ಇದು ಗೊತ್ತಾಗುತ್ತೆ. ಲರ್ನಿಂಗ್ ಸ್ಟೈಲ್ಸ್ ಅಂತಕ್ಕಂಥ ಒಂದು ವಿಷಯವನ್ನು ನಾವು ಓದಬೇಕಾಗತ್ತೆ. ನಾವೇನು ಮಾಡೋಣ, 4ಕ್ಕೆ ಹೋಗೋಣ ಈಗ. ಎ ಟೀಚರ್ ಅಲೋಸ್ ಹರ್ ಸ್ಟೂಡೆಂಟ್ ಟು ಶೇರ್ ದೇರ್ ಓನ್ ಎಕ್ಸ್ಪೀರಿಯನ್ಸಸ್, ರೈಸ್ ಕ್ವಶನ್ಸ್ ಅಂಡ್ ಟೇಕ್ ಮೋರ್ ರೆಸ್ಪಾನ್ಸಿಬಿಲಿಟೀಸ್ ಫಾರ್ ದೈರ್ ಓನ್ ಲರ್ನಿಂಗ್. ದಿಸ್ ಇಂಡಿಕೇಟ್ಸ್ ದಟ್ ಇಟ್ ಈಸ್ ಎ ಅಂತ ಇದೆ. ಅಂದರೆ ಕನ್ನಡದಲ್ಲಿ ನಾವು ಹೆಚ್ಚು ಏನು ಮಾಡೋಣ, ಇದಕ್ಕೆ ಒತ್ತನ್ನು ಕೊಡೋಣ. ಯಾಕೆಂದರೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ತುಂಬ ಇದ್ದಾವೆ. ಶಿಕ್ಷಕರೊಬ್ಬರು ವಿದ್ಯಾರ್ಥಿಗಳಿಗೆ ತಮ್ಮ ಸ್ವಂತ ಅನುಭವಗಳನ್ನು ಹಂಚಿಕೊಳ್ಳಲು, ಪ್ರಶ್ನೆಯನ್ನು ಕೇಳಲು ಮತ್ತು ತಮ್ಮ ಕಲಿಕೆಗೆ ತಾವೇ ಜವಾಬ್ದಾರಿ ತೆಗೆದುಕೊಳ್ಳುವಂತೆ ಅನುವು ಮಾಡಿಕೊಡುತ್ತಾರೆ. ಇದು ಸೂಚಿಸುವುದೇನೆಂದರೆ ಅಂತ ಇದೆ. ಆ ತರಗತಿ ಯಾವ ತರಗತಿ ಅಂತ ಇದೆ ನೋಡಿ. ಎಲ್ಲಿದೆ,
ಏನು ಅಂತ ಹೇಳಿದ್ರೆ, ಟೀಚರ್ ಯಾವುದಕ್ಕೆ ಅಲೋ ಮಾಡ್ತೇವೆ? ಎಕ್ಸ್ಪೀರಿಯೆನ್ಸನ್ನ ಶೇರ್ ಮಾಡೋದಕ್ಕೆ, ಕ್ವಶನ್ಸ್ ವೈಸ್ ಮಾಡೋದಕ್ಕೆ, ರೆಸ್ಪಾನ್ಸಿಬಿಲಿಟೀಸ್ನ ತೊಗೊಳೋದಕ್ಕೆ, ಓನ್ ಲರ್ನಿಂಗ್ ಎಲ್ಲ ಮಾಡ್ತೇವೆ ಅಂತ ಹೇಳಿದ್ರೆ, ಇದು ಯಾವ ಕ್ಲಾಸು ಅಂದರೆ ನಾವು ಇಂಗ್ಲೀಷಲ್ಲಿ ಅದನ್ನ ಡೈವರ್ಸ್ ಕ್ಲಾಸ್ ರೂಮ್ ಅಂತ ಹೇಳ್ಬೋದು. ಅದೇ ನಾವು ಕನ್ನಡದಲ್ಲಿ ವೈವಿಧ್ಯಮಯ ತರಗತಿ ಅಂತ ನಾವೇನು ಮಾಡ್ಬೋದು, ತಗೋಬಹುದು. ಈ ಆಪ್ಷನ್ಗೆ ನಿಮಗೆ 1 ಅಂಕ ಲಭ್ಯ ಆಗುತ್ತೆ. ನೆಕ್ಸ್ಟ್ ಕ್ವಶನ್ಗೆ ನಾವು ಮೂವ್ ಆಗೋಣ. ಕ್ವಶನ್ ನಂಬರ್ 5. ದ ಇಂಡಿಯನ್ ಗೌರ್ನಮೆಂಟ್ ಮೇಡ್ ಎಜುಕೇಷನ್ ಎ ಫಂಡಮೆಂಟಲ್ ರೈಟ್ ಫಾರ್ ಎವ್ರಿ ಚೈಲ್ಡ್ with the passing of Right to Education Act in 2009 under the following article. ಇದು ಬಹಳ ಸುಲಭವಾಗಿ ನಾವು ಅರ್ಥ ಮಾಡ್ಕೋಬೋದು. ಇಲ್ಲಿ ನೋಡಿ, ಭಾರತ ಸರ್ಕಾರವು ಪ್ರತಿ ಮಗುವಿಗೆ ಶಿಕ್ಷಣ ಮೂಲಭೂತ ಹಕ್ಕು, ಶಿಕ್ಷಣ ಎಂಥ ಹಕ್ಕು? ಮೂಲಭೂತ ಹಕ್ಕು ಎಂದು ಶಿಕ್ಷಣ ಹಕ್ಕು ಅಧಿನಿಯಮ 2009ರಲ್ಲಿ ಈ ಕೆಳಗಿನ ಅನುಚ್ಛೇದದ ಅಡಿಯಲ್ಲಿ ಅನುಮೋದನೆ ನೀಡಿದೆ ಅಂತ. ಯಾವ ಅನುಚ್ಛೇದದ ಅಡಿ ಅಂತ ಹೇಳಿದ್ರೆ, ಇದು ಅನುಚ್ಛೇದ 21A ಅಂತಕ್ಕಂಥದ್ದು ನೀವು ತಿಳ್ಕೊಬೇಕಾಗತ್ತೆ. ಇದು 1 ಅಂಕ ನಿಮಗೆ ನೀಡುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ನಾವು 6th ಹೋಗೋಣ. ದ ಮೇನ್ ಆಬ್ಜೆಕ್ಟಿವ್ ಆಫ್ ಎಜುಕೇಷನ್ ಫಾರ್ ಆಲ್ ಈಸ್, ಅಂದರೆ ಮೇನ್ ಆಬ್ಜೆಕ್ಟಿವ್ ಏನು ಎಜುಕೇಷನ್ ಫಾರ್ ಆಲ್ ಅಂದರೆ, ಇಲ್ಲಿ ಎಲ್ಲರಿಗೂ ಶಿಕ್ಷಣದ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ, ಎಲ್ಲ ಮಕ್ಕಳಿಗೆ ಒಂದೇ ರೀತಿಯ ಶಿಕ್ಷಣ ನೀಡೋದು ತಪ್ಪು, ಎಲ್ಲ ಮಕ್ಕಳನ್ನು ಒಂದೆಡೆ ಸೇರಿಸಿ ಕಲಿಸೋದು ಅದು ತಪ್ಪು, ಎಲ್ಲ ಮಕ್ಕಳನ್ನು ಒಂದೇ ಚಟುವಟಿಕೆಯಲ್ಲಿ ತೊಡಗಿಸೋದು ಅದು ತಪ್ಪಾಗುತ್ತೆ. ಇಲ್ಲಿ ಸಿ ಏನಾಗುತ್ತೆ ನೋಡಿ, ಎಲ್ಲ ವಿಧದ ಮಕ್ಕಳಿಗೆ ಬೇಕಾದ ಕಲಿಕೆ ಕೊಡಬೇಕು, ಬೇಕಾದ ಕಲಿಕಾ ಅವಕಾಶವನ್ನು ಒದಗಿಸ್ತಕ್ಕಂಥದ್ದು. ಇಲ್ಲಿ ನೋಡಿ, ಸಿ ಪ್ರೊವೈಡಿಂಗ್ ನೀಡ್ ಬೇಸ್ಡ್ ಲರ್ನಿಂಗ್ ಅಂತ ಹೇಳ್ಬಿಟ್ಟಿದೆ. ಎಲ್ಲ ವಿಧದ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಕಲಿಕಾ ಅವಕಾಶವನ್ನು, ಆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಕಲಿಕಾ ಅವಕಾಶಗಳನ್ನು ಒದಗಿಸ್ತಕ್ಕಂಥದ್ದು ಅಂದರೆ ಎಜುಕೇಷನ್ ಫಾರ್ ಆಲ್ ಅಂತ ಆಗುತ್ತೆ. ಕ್ವಶನ್ ನಂಬರ್ 7ಗೆ ಹೋಗೋಣ. ದ ಸೈಕಾಲಜಿಸ್ಟ್ ಹೂ ಪ್ರಪೌಂಡೆಡ್ ದ ಥಿಯರಿ ಆಫ್ ಕಾಗ್ನಿಟಿವ್ ಡೆವಲಪ್ಮೆಂಟ್. ನೋಡಿ, ಕಾಗ್ನಿಟಿವ್ ಡೆವಲಪ್ಮೆಂಟ್ ಅಂತ ಬಂತು ಅಂತ ಹೇಳಿದ್ರೆ ನೀವು ಜೀನ್ ಪಿಯಾಜೆ ಅಂತಲೇ ತೊಗೋಬೇಕು. ಕಾಗ್ನಿಟಿವ್ ಡೆವಲಪ್ಮೆಂಟ್ ಅಂದರೆ ಬೌದ್ಧಿಕ ವಿಕಾಸ ಬಂತು ಅಂತ ಹೇಳಿದ್ರೆ ಜೀನ್ ಪಿಯಾಜೆ ತಾರುಣ್ಯಾವಸ್ಥೆ, ಬಾಲ್ಯಾವಸ್ಥೆ ಬಗ್ಗೆ ಬೌದ್ಧಿಕ ವಿಕಾಸ ಸಿದ್ಧಾಂತ ಮಂಡಿಸಿದ್ದು ಜೀನ್ ಪಿಯಾಜೆ. ಅದನ್ನೇ ನೀವು ತೊಗೋಬೇಕಾಗತ್ತೆ. ಇಲ್ಲಿ ನಿಮಗೆ 1 ಅಂಕ ಲಭ್ಯ ಆಗುತ್ತೆ. ಆಮೇಲೆ ಪ್ರಾಕ್ಟಿಕಲ್ ಇಂಟೆಲಿಜೆನ್ಸ್ ಇನ್ವಾಲ್ವ್ಸ್ ದ ಫಾಲೋಯಿಂಗ್ ಫ್ಯಾಕ್ಟ್ ಅಂತ ಇದೆ. ಇಲ್ಲಿ ಕನ್ನಡದಲ್ಲಿ ಓದೋಣ ನಾವು. ಪ್ರಾಯೋಗಿಕ ಬುದ್ಧಿವಂತಿಕೆ ಈ ಕೆಳಗಿನ ಅಂಶಗಳನ್ನು ಒಳಗೊಂಡಿರುತ್ತೆ ಅಂತ. ಹೊಸ ಅನುಭವಗಳನ್ನು ನಿಭಾಯಿಸೋದು ಆಗಲ್ಲ, ಅಮೂರ್ತವಾಗಿ ಚಿಂತನೆ ಮಾಡೋದು ಅದು ಆಗಲ್ಲ, ಸನ್ನಿವೇಶಕ್ಕೆ ತಕ್ಕಂತೆ ಹೊಂದ್ಕೋಬೇಕಾಗತ್ತೆ, ಅದು ಕರೆಕ್ಟ್ ಇದೆ. ಸೆಕೆಂಡ್ 1 ಏನಿದೆ ಕರೆಕ್ಟ್ ಇದೆ. ಇಲ್ಲಿ ಆಪ್ಷನ್ಸ್ ಯಾವ್ದು ಮಾಡಬೇಕಾಗುತ್ತೆ? ಡಿ ತಗೊಳ್ಳಿ. ಸೆಕೆಂಡ್ ಮಾತ್ರ ಅಂತ ಇದೆ. ಸನ್ನಿವೇಶಕ್ಕೆ ತಕ್ಕಂತೆ ಹೊಂದಿಕೊಳ್ಳುವುದು ಅಂದರೆ ಅಡಾಪ್ಟಿಂಗ್ ಟು ಕಾಂಟೆಕ್ಸ್ಟ್. ಕಾಂಟೆಕ್ಸ್ಟ್ ಅಂದರೆ ಸನ್ನಿವೇಶ. ಇಲ್ಲಿ ಅಡಾಪ್ಟಿಂಗ್ ಟು ಕಾಂಟೆಕ್ಸ್ಟ್ ಅಂತ ಇದೆ ನೋಡಿ. ಸನ್ನಿವೇಶಕ್ಕೆ ತಕ್ಕಂತೆ ನಡೆದುಕೊಳ್ಳುವುದು, ಹೊಂದಿಕೊಳ್ಳುವುದೇನಾಗಿದೆ? ಪ್ರಾಯೋಗಿಕ ಬುದ್ಧಿವಂತಿಕೆ ಆಗಿದೆ ಅಂತಕ್ಕಂಥದ್ದು ನಾವು ತಿಳ್ಕೊಬೇಕಾಗುತ್ತೆ. ಇಲ್ಲೂ ನಿಮಗೆ 1 ಅಂಕ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 9ಅಲ್ಲಿ ಸ್ಟೇಜ್ ಅಟ್ ವಿಚ್ ದ ಚೈಲ್ಡ್ ನಾಟ್ ಓನ್ಲಿ ಯೂಸಸ್ ಸಿಂಬಲ್ಸ್ ರೆಪ್ರೆಸೆಂಟೇಟಿವ್ಲಿ ಬಟ್ ಕ್ಯಾನ್ ಮ್ಯಾನಿಪ್ಯುಲೇಟ್ ದೆಮ್ ಲಾಜಿಕಲಿ ಅಂತ ಇದೆ. ಇಲ್ಲಿ ಯಾವ ಸ್ಟೇಜ್, ಯಾವ ಹಂತ ಅಂತ, ಮಗುವು ಕೇವಲ ಸಂಕೇತಗಳನ್ನು ಪ್ರತಿನಿಧಿಸುವಿಕೆಯನ್ನು ಮಾತ್ರ ಬಳಸದೆ ಅದನ್ನು ತಾರ್ಕಿಕವಾದ ಸಂಕೇತದ ರೂಪದಲ್ಲಿ ಬಳಸುವ ಹಂತ. ಇಲ್ಲಿ ಸಂಕೇತಗಳ ಮೂಲಕ ಪ್ರತಿನಿಧಿಸುವಿಕೆ ಮಾತ್ರ ಬಳಸದೆ ತಾರ್ಕಿಕ ಅಂತ ಇದೆ, ಲಾಜಿಕ್ ಅಂತ ಇದೆ. ಮ್ಯಾನಿಪ್ಯುಲೇಟ್ ದೆಮ್ ಲಾಜಿಕ್ ಅಂತ ಬಂತು ಅಂತ ಹೇಳಿದ್ರೆ ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ. ಅದನ್ನು ನಾವು ಕನ್ನಡದಲ್ಲಿ ಮೂರ್ತ ಕಾವ್ಯಗಳ ಹಂತ ಅಂತ ನಾವು ಹೇಳ್ತೀವಿ. ಕಾಂಕ್ರೀಟ್ ಅಂತ ಹೇಳಿದ್ರೆ ಇಲ್ಲಿ ಲಾಜಿಕ್ಕಾಗಿ ನಾವು ಮಗು ಏನು ಮಾಡುತ್ತೆ, ಮ್ಯಾನಿಪ್ಯುಲೇಟ್ ಮಾಡೋದನ್ನು ಕಲಿಯುತ್ತೆ. ತಾರ್ಕಿಕವಾಗಿ ಯಾವುದೇ ಸಂಕೇತದ ರೂಪವನ್ನು ಬಳಸುವ ಹಂತ ಯಾವುದು ಅಂತ ಹೇಳಿದ್ರೆ ಮೂರ್ತ ಕಾವ್ಯಗಳು. ಇದನ್ನು ಹೇಳಿರ್ತಕ್ಕಂಥದ್ದು ಜೀನ್ ಪಿಯಾಜೆ ಅಂತಕ್ಕಂಥದ್ದು. ಆ ಕ್ವಶನ್ ಮೊದಲು ನಾವು ನೋಡಿದ್ವಿ. ಜೀನ್ ಪಿಯಾಜೆ ಬೌದ್ಧಿಕವಾಗಿ ಅಂತ ಹೇಳಿದ್ದಾವೆ ಅಂತಕ್ಕಂಥ, ಮಕ್ಕಳ ಬೌದ್ಧಿಕ ಬೆಳವಣಿಗೆ ಬಗ್ಗೆ ಹೇಳಿದ್ದಾವೆ ಅಂತಕ್ಕಂಥದ್ದು. ಕ್ವಶನ್ ನಂಬರ್ 10ಗೆ ಹೋಗೋಣ. ದ ಆಬ್ಜೆಕ್ಟಿವ್ ಆಫ್ ಸರ್ವ ಶಿಕ್ಷಣ ಅಭಿಯಾನ ಪ್ರೋಗ್ರಾಮ್ ಈಸ್. ಇದು ಭಾಳ ಸುಲಭ. ಸರ್ವ ಶಿಕ್ಷಣ ಅಭಿಯಾನದ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಪ್ರಾಥಮಿಕ ಪೂರ್ವ ಪ್ರಾಥಮಿಕ ಅಲ್ಲ, ಮತ್ತು ಪ್ರೌಢ ಶಿಕ್ಷಣ ಇವತ್ತೇ ಪ್ರೌಢ ಶಿಕ್ಷಣ, ಕೇವಲ ಪ್ರೌಢ ಶಿಕ್ಷಣ ಇವಲ್ಲ, ಉನ್ನತ ಶಿಕ್ಷಣ ಇಲ್ಲವೇ ಇಲ್ಲ.
ಅಂದರೆ ಪ್ರಾಥಮಿಕ ಶಿಕ್ಷಣ ಸಾರ್ವತ್ರೀಕರಣದ ಯೋಜನೆಗಳ ಬಲವರ್ಧನೆ ಏನಿದೆ ಆನ್ಸರ್ ಆಗುತ್ತೆ. ಸರ್ವ ಶಿಕ್ಷಣ ಅಭಿಯಾನದ ಅಡಿಯಲ್ಲಿ ಹೈಸ್ಕೂಲು ಬರುತ್ತೆ, ಆದರೆ ಪ್ರಾಥಮಿಕ ಶಿಕ್ಷಣ ಫಸ್ಟ್ ಸ್ಟ್ಯಾಂಡರ್ಡಿಂದ ಹೋಗುತ್ತೆ. ಅದಕ್ಕೋಸ್ಕರ ನಾವು ಸ್ಟ್ರೆಂಥನಿಂಗ್ ಪ್ರೈಮರಿ ಎಜುಕೇಷನ್ ಪ್ರೋಗ್ರಾಮ್ಸ್ ಅಂತಕ್ಕಂಥದ್ದನ್ನು ನಾವು ಆಪ್ಷನ್ ಆಗಿ ತೊಗೋಬೇಕಾಗುತ್ತೆ. ಕೇವಲ ಪ್ರೌಢ ಶಿಕ್ಷಣ ತೊಗೊಳೋದಿದ್ರೆ ಸಾಧ್ಯ ಆಗಲ್ಲ. ಪೂರ್ವ ಪ್ರಾಥಮಿಕ ಇಲ್ಲ, ಉನ್ನತ ಶಿಕ್ಷಣ ಕೂಡ ಇಲ್ಲಿ ಇಲ್ಲ. ಹೀಗೆ ನೀವು 10 ಅಂಕಗಳಿಗೆ 10 ಅಂಕಗಳನ್ನು ಕೂಡ ತೊಗೋಬೋದು. ಸ್ವಲ್ಪ ನೀವೇನು ಮಾಡಬೇಕು, ಆ ಒಂದು ಕ್ವಶನ್ಸನ್ನು ಅರ್ಥ ಮಾಡ್ಕೋಬೇಕು, ಮತ್ತು ಆದಷ್ಟು ನೀವು ಆ ಒಂದು ಸಬ್ಜೆಕ್ಟನ್ನು ಸ್ವಲ್ಪ ಡೀಟೇಲಾಗಿ ಓದ್ಕೊಂಡಿರಬೇಕು, ಮತ್ತು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಏನು ಮಾಡಬೇಕು, ಬಿಡಿಸ್ಬೇಕು. ಆಗ ನಿಮಗೆ ಹೆಚ್ಚು ಏನಾಗುತ್ತೆ, ವಿಷಯ ಗೊತ್ತಾಗುತ್ತೆ ಅಂತಕ್ಕಂಥದ್ದು. ಪಾರ್ಟ್ 1 ಆಯಿತು. ಪಾರ್ಟ್ 2ಗೆ ಹೋಗೋಣ ನಾವು. ಪಾರ್ಟ್ 2 ನಿಮ್ಗೆ ಹೇಳಿದಂಗೆ 2 ಮಾರ್ಕ್ಸ್ ಕ್ವಶನ್ಸ್ ಇದು. ಇಲ್ಲಿ ನೋಡಿ, ಪಾರ್ಟ್ 2 ಆನ್ಸರ್ ಎನಿ 5 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್, ಈಚ್ ಆನ್ಸರ್ ನಾಟ್ ಎಕ್ಸೀಡಿಂಗ್ ಹಾಫ್ ಪೇಜ್ ಅಂತ ಇದೆ. ಸೊ ಇಲ್ಲಿ ವಾಟ್ ಈಸ್ ಮೆಂಟ್ ಬೈ ಡ್ರಾಮಾಟಿಕ್ ಪ್ಲೇ, ನಾಟಕೀಕರಣ ಆಟ ಎಂದವೇನು ಅಂತಕ್ಕಂಥ ಮೊದಲನೇ ಪ್ರಶ್ನೆ. ಇಲ್ಲಿ 5 ಪ್ರಶ್ನೆಗಳಿಗೆ ಮಾತ್ರ ನೀವೇನು ಮಾಡಬೇಕು, ಉತ್ತರವನ್ನು ಕೊಡಬೇಕು. ಇಲ್ಲಿ 8 ಪ್ರಶ್ನೆಗಳು ಕೇಳಲಾಗುತ್ತೆ. ನಾನು 8ಕ್ಕೂ ಆನ್ಸರ್ ಮಾಡಿದ್ದೀನಿ. ನೀವು 5ನ್ನು ಅಟೆಂಡ್ ಮಾಡಬೇಕು. ಆನ್ಸರ್ಸ್ ಎಲ್ಲಿದೆ ಅಂತ ಹೇಳಿದ್ರೆ ಇಲ್ಲಿ ನಾಟಕೀಕರಣ ಅಂತಕ್ಕಂಥ ನನಗಿಲ್ಲಿ ಆನ್ಸರ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಆನ್ಸರ್ಸ್ ಅಂತ ಇದೆ. ನಾಟಕೀಯ ಆಟ ಎಂದವೇನು? ನೋಡಿ, ನಾಟಕೀಯ ಆಟ ಅಂದರೆ ಮಕ್ಕಳು ವಿವಿಧ ಪಾತ್ರಗಳನ್ನು ತಾವೇ ಅಭಿನಯಿಸಿ ಆಟವಾಡುವುದನ್ನು ನಾಟಕೀಯ ಆಟ ಎಂದು ಕರೆಯುತ್ತಾರೆ. ನೋಡಿ, ಮಕ್ಕಳು ವಿವಿಧ ಪಾತ್ರಗಳನ್ನು ತಾವೇ ಅಭಿನಯಿಸಿ ಆಟ ಆಡ್ತವೆ, ಅದು ನಾಟಕೀಯ ಆಟ ಆಗುತ್ತೆ. ಉದಾಹರಣೆಗೆ ಶಿಕ್ಷಕ, ವೈದ್ಯ, ಪೊಲೀಸು, ತಾಯಿ ಮೊದಲಾದ ಪಾತ್ರಗಳನ್ನು ನಿರ್ವಹಿಸುವುದು. ಇದು ಮಕ್ಕಳ ಕಲ್ಪನೆ, ಭಾಷಾಭಿವೃದ್ಧಿ ಹಾಗೂ ಸಾಮಾಜಿಕ ಕೌಶಲ್ಯಗಳನ್ನು ಏನು ಮಾಡುತ್ತೆ, ವೃದ್ಧಿಸುತ್ತೆ ಅಂತ ಹೇಳಿದ್ರೆ ಬೆಳೆಸುತ್ತೆ ಅಂತ ಹೇಳ್ಬಿಟ್ಟು ನಾಟಕೀಯ ಆಟ. ಇಷ್ಟು ನೀವು ಅಟೆಂಡ್ ಮಾಡಿದ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 12 ಹೋಗೋಣ ನಾವು. ಕ್ವಶನ್ ನಂಬರ್ 12 ಏನಿದೆ ಕ್ವಶನ್ನು ನೋಡಿ. 12 ಲೀಸ್ಟ್ ಎನಿ 2 ಅಚೀವ್ಮೆಂಟ್ಸ್ ಆಫ್ ದಿ ಡಿಸೇಬಲ್ಡ್ ಇನ್ಸ್ಪೈಟ್ ಆಫ್ ಪ್ರಾಬ್ಲಮ್ಸ್ ಆ್ಯಂಡ್ ನೆಗೆಟಿವ್ ಅಟಿಟ್ಯೂಡ್ ಅರೌಂಡ್ ದೇಮ್ ಅಂತ. ಋಣಾತ್ಮಕ ಧೋರಣೆ ಮತ್ತು ಹಲವಾರು ಸಮಸ್ಯೆಗಳು ಇದ್ದರೂ ಕೂಡ ನ್ಯೂನತೆ ಉಳ್ಳವರು ಮಾಡಿರುವ 2 ಸಾಧನೆಗಳನ್ನು ಪಟ್ಟಿ ಮಾಡಿ. ಡಿಸೇಬಲ್ಡ್ ಅಂದರೆ ನ್ಯೂನತೆ ಉಳ್ಳವರು ಮಾಡಿರ್ತಕ್ಕಂಥ ಯಾವುದಾದ್ರೂ 2 ಸಾಧನೆಗಳನ್ನು ಪಟ್ಟಿ ಮಾಡಿ ಅಂತ ಇದೆ. ಅವರಲ್ಲಿ ನೆಗೆಟಿವ್ ಧೋರಣೆ ಇರುತ್ತೆ ಮತ್ತು ಹಲವಾರು ಸಮಸ್ಯೆಗಳಿರುತ್ತೆ. ಆದರೂ ಕೂಡ ಆ ನ್ಯೂನತೆ ಉಳ್ಳಂಥ ಮಕ್ಕಳು ಮಾಡಿರ್ತಕ್ಕಂಥ 2 ಸಾಧನೆಗಳನ್ನು ನೀವು ಮೆನ್ಷನ್ ಮಾಡಿ ಅಂತಕ್ಕಂಥದ್ದಿದೆ. ಇಲ್ಲಿ ನಾನು ಕ್ವಶನ್ ನಂಬರ್ 12 ಆನ್ಸರ್ನು ಮಾಡಿದ್ದೀನಿ. 2 ಸಾಧನೆಯಲ್ಲೂ ವಿಕಲಕರು ಸಾಧಿಸಿದ ಯಾವುದೇ 2 ಸಾಧನೆಗಳು ಅಂತ ಹೇಳಿದ್ರೆ, ಅನೇಕ ಅಂಗವಿಕಲರು ಶಿಕ್ಷಣ ಕ್ಷೇತ್ರದಲ್ಲಿ ಉನ್ನತ ಪದವಿಗಳನ್ನು ಪಡೆದು ಯಶಸ್ಸು ಸಾಧಿಸಿದ್ದಾವೆ. ಇದು ನೀವು ಒಪ್ಕೋಬೋದು, ಎಲ್ಲರೂ ಒಪ್ಕೋಬೋದು. ನ್ಯೂನತೆ ಇದೆ, ಅಂಗವಿಕಲತೆ ಇದೆ, ಆದರೆ ಶಿಕ್ಷಣ ಕ್ಷೇತ್ರದಲ್ಲಿ ಉನ್ನತ ಪದವಿಗಳನ್ನು ಪಡೆದು ಸಕ್ಸಸ್ಸನ್ನು ಸಾಧಿಸಿದ್ದಾರೆ, ಯಶಸ್ಸನ್ನು ಸಾಧಿಸಿದ್ದಾರೆ. ಇದು ಒಂದು ಅಚೀವ್ಮೆಂಟು. ಮತ್ತು ಸೆಕೆಂಡ್ ಅಚೀವ್ಮೆಂಟ್ ನೋಡಿ, ಕ್ರೀಡೆ, ಸಂಗೀತ, ಸಾಹಿತ್ಯ ಮತ್ತು ಆಡಳಿತ ಕ್ಷೇತ್ರಗಳಲ್ಲಿ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಕೂಡ ಪಡೆದಿದ್ದಾರೆ. ಯಾರು? ನ್ಯೂನತೆ ಅಥವಾ ಅಂಗವಿಕಲರು. ತಮಗೆ ಸಮಸ್ಯೆ ಇದ್ದರೂ ಕೂಡ, ನೆಗೆಟಿವ್ ಕಾಮೆಂಟ್ಸ್ ಇದ್ದರೂ ಕೂಡ ತಮ್ಮ ಮೇಲೆ ಈ ಥರದ ಸಾಧನೆಗಳನ್ನು ಮಾಡಿದ್ದಾವೆ ಅಂತಕ್ಕಂಥ ನೀವೇನು ಮಾಡಬೇಕು, ಮೆನ್ಷನ್ ಮಾಡಬೇಕಾಗತ್ತೆ. ಇಷ್ಟು ನೀವು ಮಾಡಿದಾಗ ನಿಮಗೆ 2 ಅಂಕ ಇಲ್ಲಿ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 13 ಹೋಗೋಣ. ಕ್ವಶನ್ ನಂಬರ್ 13 ಏನು ಹೇಳಿದೆ ನೋಡೋಣ. ನೋಡಿ, ಮೆನ್ಷನ್ ಎನಿ 2 ಮೇನ್ ಆಬ್ಜೆಕ್ಟಿವ್ಸ್ ಆಫ್ DPEP ಅಂತ ಇದೆ. ನೋಡಿ, DPEPಯ ಯಾವುದಾದರೂ 2 ಪ್ರಮುಖ ಉದ್ದೇಶಗಳನ್ನು ತಿಳಿಸಿ ಅಂತಾರೆ. DP ಅಂದರೆ ಡಿಸ್ಟ್ರಿಕ್ಟ್ ಪ್ರೈಮರಿ ಎಜುಕೇಷನ್ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು DPEP ಅಥವಾ ಒಂದು ಯಾವುದಾದ್ರೂ 2 ಕಾರ್ಯಕ್ರಮ ನೋಡೋಣ. ಇಲ್ಲಿ ಉದ್ದೇಶಗಳು ನೋಡೋಣ. DPEPಯ ಯಾವುದೇ 2 ಮುಖ್ಯ ಉದ್ದೇಶಗಳನ್ನು ತಿಳಿಸಿ ಅಂತ ಇಲ್ಲೂ ನಾನು ಹೆಡ್ಲೈನ್ ಹಾಕ್ಕೊಂಡಿದ್ದೀನಿ. ಉದ್ದೇಶಗಳು ಅಂತ ಹೇಳ್ಬಿಟ್ಟು ಒಂದೇದು ಪ್ರಾಥಮಿಕ ಶಿಕ್ಷಣವನ್ನು ಎಲ್ಲ ಮಕ್ಕಳಿಗೂ ತಲುಪಿಸುವುದು ಮುಖ್ಯ ಉದ್ದೇಶ. DPEP ಅಂದರೆ ಡಿಸ್ಟ್ರಿಕ್ಟ್ ಪ್ರೈಮರಿ ಎಜುಕೇಷನ್ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು ಅದರ ಫುಲ್ ಫಾರ್ಮು. ಪ್ರಾಥಮಿಕ ಶಿಕ್ಷಣವನ್ನು ಎಲ್ಲ ಮಕ್ಕಳಿಗೂ ತಲುಪಿಸಬೇಕು, ಇದು ಮೊದಲನೇ ಉದ್ದೇಶ ಆಗಿದೆ. ಶಾಲಾ ಬಿಟ್ಟು ಹೋಗುವಿಕೆ, ಡ್ರಾಪ್ಔಟ್ಸ್ ಅಂತವಲ್ಲ, ಅದನ್ನು ಕಡಿಮೆ ಮಾಡಿ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚು ಮಾಡತಕ್ಕಂಥದ್ದು ಇದು ಮುಖ್ಯ ಉದ್ದೇಶಗಳು ಆಗಿದೆ. ಈ 2 ಉದ್ದೇಶಗಳನ್ನ ಹಾಕಿದ್ರೆ ಸಾಕು, ನಿಮಗೆ 2 ಕೇಳಿದ್ದಾವೆ, ನಿಮಗೆ ಏನಾಗುತ್ತೆ 2 ಮಾರ್ಕ್ಸ್ ನಿಮಗೆ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 14 ಹೋಗೋಣ.
ಸ್ಟೇಟ್ 2 ಎಕ್ಸಾಂಪಲ್ಸ್ ಫಾರ್ ದಿ ಫ್ಯಾಕ್ಟರ್ಸ್ ಥ್ರೂ ವಿಚ್ ಮಾಸ್ ಮೀಡಿಯಾ ಹೆಲ್ಪ್ಸ್ ಇನ್ ಸ್ಟ್ರೆಂಥನಿಂಗ್ ಐಡಿಯಲ್ಸ್ ಆ್ಯಂಡ್ ಬಿಲೀವ್ಸ್ ಅಮಾಂಗ್ ಪೀಪಲ್ ಅಂತ. ಇದು ಕನ್ನಡದಲ್ಲಿ ನೋಡೋಣ. ಸಮೂಹ ಮಾಧ್ಯಮಗಳು ಜನರಲ್ಲಿ ಆದರ್ಶವಾದ, ಇದನ್ನು ನೋಡಿ, ಆದರ್ಶವಾದ ಮತ್ತು ನಂಬಿಕೆಗಳನ್ನು ಗಟ್ಟಿಗೊಳಿಸುವಲ್ಲಿ, ಆದರ್ಶವಾದ ಅಂತ ಹೇಳಿದರೆ ಇಂಗ್ಲೀಷಲ್ಲಿ ನಾವು ಐಡಿಯಲ್ಸ್ ಅಂತ ಹೇಳ್ತೀವಿ, ಬಿಲೀವ್ಸ್ ಅಂದರೆ ನಂಬಿಕೆಗಳನ್ನು ಗಟ್ಟಿಗೊಳಿಸುವಲ್ಲಿ ಸಹಾಯಕವಾಗುವ ಅಂಶಗಳು. ನೋಡಿ, ಸಮೂಹ ಮಾಧ್ಯಮಗಳು ಜನರಲ್ಲಿ ಆದರ್ಶವಾದ ಬೆಳೆಸಬೇಕು, ನಂಬಿಕೆಗಳು ಗಟ್ಟಿಗೊಳಿಸಬೇಕು ಅಂದರೆ ಯಾವ ಅಂಶಗಳು ಸಹಾಯಕ ಆಗುತ್ತೆ ಅಂತಕ್ಕಂಥ ತಿಳಿಸಿ ಅಂತ ಇದೆ. ಅದನ್ನು ನಾವು ನೋಡೋಣ. ಕ್ವಶನ್ ನಂಬರ್ 14 ನೋಡಿ, ಸಮೂಹ ಮಾಧ್ಯಮಗಳು ಆದರ್ಶಗಳು ಮತ್ತು ನಂಬಿಕೆಗಳನ್ನು ಬಲಪಡಿಸುವ 2 ಉದಾಹರಣೆಗಳನ್ನು ತಿಳಿಸಿ ಅಂತ ಏನು ಕ್ವಶನ್ ಇದೆ. ಅದು ಮೊದಲನೇದೇನಿದೆ, ದೂರದರ್ಶನ ಮತ್ತು ರೇಡಿಯೋ ಮೂಲಕ ನೈತಿಕ ಮೌಲ್ಯಗಳ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವುದು. ನೋಡಿ, ದೂರದರ್ಶನ, ಟಿ ವಿ, ರೇಡಿಯೋ ಮೂಲಕ, ಟೆಲಿವಿಷನ್ ಮತ್ತು ರೇಡಿಯೋ ಮೂಲಕ ನೈತಿಕ ಮೌಲ್ಯಗಳ ಕಾರ್ಯಕ್ರಮಗಳನ್ನು ಏನು ಮಾಡಬೇಕು, ಪ್ರಸಾರ ಮಾಡಬೇಕು. ಮಾರಲ್ ವ್ಯಾಲ್ಯೂಸ್ದು ಪ್ರೋಗ್ರಾಮನ್ನು ಪ್ರಸಾರ ಮಾಡಬೇಕು. ಇದು ಒಂದಾಯಿತು. ಮತ್ತು ಸೆಕೆಂಡ್ ಒನ್ ಪತ್ರಿಕೆಗಳು ಮತ್ತು ಸಾಮಾಜಿಕ ಜಾಲತಾಣಗಳ ಮೂಲಕ ದೇಶಭಕ್ತಿ, ಏಕತೆ ಮತ್ತು ಸಾಮಾಜಿಕ ಜಾಗೃತಿ ಮೂಡಿಸುವುದು. ಇದು ಏನಾಗುತ್ತೆ, ನಂಬಿಕೆಗಳನ್ನು ಗಟ್ಟಿಗೊಳಿಸುತ್ತೆ ಮತ್ತು ಅನೇಕ ಐಡಿಯಲ್ಸ್ಗಳನ್ನು ಏನು ಮಾಡುತ್ತೆ, ಬೆಳೆಸುತ್ತೆ ಅಂತಕ್ಕಂಥದ್ದು. ಮೊದಲನೇದು, ದೂರದರ್ಶನ ಮತ್ತು ರೇಡಿಯೋ ಮೂಲಕ ನೈತಿಕ ಮೌಲ್ಯಗಳ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಬೇಕಾಗುತ್ತೆ. ಪತ್ರಿಕೆಗಳು ಮತ್ತು ಸಾಮಾಜಿಕ ಜಾಲತಾಣಗಳ ಮೂಲಕ ದೇಶಭಕ್ತಿ, ಏಕತೆ ಮತ್ತು ಸಾಮಾಜಿಕ ಜಾಗೃತಿಯನ್ನು ಮೂಡಿಸಬೇಕಾಗತ್ತೆ. ನಾವು ಕ್ವಶನ್ ನಂಬರ್ 15 ಹೋಗೋಣ. ಕ್ವಶನ್ ನಂಬರ್ 15 ಏನಿದೆ ನೋಡ್ಕೊಂಬರೋಣ. ನೋಡಿ, ಇಲ್ಲಿ ಅಪ್ಲೈಡ್ ಲೆವೆಲ್ ಕ್ವಶನ್ಸ್ ಇದು, ಅನ್ವಯಿಕ ಪ್ರಶ್ನೆ. ಎ ಚೈಲ್ಡ್ ಮೈಗ್ರೇಟೆಡ್ ಫ್ರಮ್ ರಾಜಸ್ಥಾನ್ ಹ್ಯಾಸ್ ಬೀನ್ ಎನ್ರೋಲ್ಡ್ ಇನ್ ಯುವರ್ ಸ್ಕೂಲ್. ರಾಜಸ್ಥಾನದಿಂದ ನಿಮ್ಮ ಸ್ಕೂಲಿಗೆ ಬಂದು ಅಡ್ಮಿಷನ್ ತಗೊಂಡಿದೆ. ಸ್ಟೇಟ್ ಎನಿ 2 ಸ್ಟ್ರಾಟಜೀಸ್ ದಟ್ ಯು ವುಡ್ ಅಡಾಪ್ಟ್ ಟು ಪ್ರೊವೈಡ್ ಇನ್ಕ್ಲೂಸಿವ್ ಎನ್ವಿರಾನ್ಮೆಂಟ್ ಫಾರ್ ದಟ್ ಚೈಲ್ಡ್ ಅಂತ. ಕನ್ನಡ ಓದೋಣ ಒಂದ್ಸತಿ. ರಾಜಸ್ಥಾನದಿಂದ ವಲಸೆ ಬಂದಿರತಕ್ಕಂಥ ಮಗು ನಿಮ್ಮ ಶಾಲೆಯಲ್ಲಿ ದಾಖಲಾತಿಯನ್ನು ಪಡ್ಕೊಂಡಿದೆ. ಓಕೆ, ಆ ಮಗುವಿನ ಒಳಗೊಳ್ಳುವಿಕೆಗೆ ನೀವು ತೆಗೆದುಕೊಳ್ಳುವ ಯಾವುದಾದರೂ 2 ಮಾರ್ಗೋಪಾಯಗಳು. ಒಳಗೊಳ್ಳುವಿಕೆ ಶಿಕ್ಷಣ ಕೊಡಬೇಕು, ಇನ್ಕ್ಲೂಸಿವ್ ಎನ್ವಿರಾನ್ಮೆಂಟ್ ಕೊಡಬೇಕು. ಅದಕ್ಕೆ ನೀವೇನು ಮಾರ್ಗೋಪಾಯಗಳನ್ನು ಕೊಡ್ತೀರಾ ಅಂತಕ್ಕಂಥದ್ದೇ. ಇದು ಅಪ್ಲೈಡ್ ಲೆವೆಲ್ ಕ್ವಶನ್ ಆಗುತ್ತೆ. ನಾವು ಕ್ವಶನ್ ನಂಬರ್ 15 ಹೋಗೋಣ. ಅದು ಆನ್ಸರ್ಗೆ ಹೋಗೋಣ ನಾವು. ನೋಡಿಲಿ, ರಾಜಸ್ಥಾನ ಬಂದ ಮಗುವಿಗೆ ಒಳಗೊಳ್ಳುವಿಕೆ, ನೋಡಿ ಒಳಗೊಂಡ ಅಂತ ಇದೆ, ಒಳಗೊಳ್ಳುವಿಕೆ ಅಂತ ಮಾಡ್ಕೊಳ್ಳಿದು. ವಾತಾವರಣ ಕಲ್ಪಿಸಲು ಅನುಸರಿಸುವ 2 ತಂತ್ರಗಳು. ಏನು ತಂತ್ರಗಳನ್ನು ಅನುಸರಿಸ್ತೀವಿ ಅಂದರೆ, ಮೊದಲನೇದಲ್ಲಿ ಆ ಮಗುವಿನ ಭಾಷೆ ಮತ್ತು ಸಂಸ್ಕೃತಿಗೆ ಗೌರವ ನೀಡಿ ಸ್ನೇಹಪೂರ್ಣ ವಾತಾವರಣ ನಿರ್ಮಿಸುವುದು. ನೋಡಿ, ಆ ಮಗುವಿನ ಭಾಷೆ ಬಗ್ಗೆ ಮತ್ತು ಸಂಸ್ಕೃತಿ, ರಾಜಸ್ಥಾನದಿಂದ ಬಂದಿರತಕ್ಕಂಥ ಮಗುವಿಗೆ ಆ ಮಗುವಿನ ಭಾಷೆ ಮತ್ತು ಸಂಸ್ಕೃತಿಗೆ ನಾವೇನು ಕೊಡಬೇಕು, ಗೌರವ ನೀಡಿ ಸ್ನೇಹಪೂರ್ಣ ವಾತಾವರಣವನ್ನು ಕೊಟ್ಟರೆ ಮಗು ಏನಾಗುತ್ತೆ, ನಮ್ಮ ಶಿಕ್ಷಣದಲ್ಲಿ ಒಳಗೊಳ್ಳುವಿಕೆ ಶಿಕ್ಷಣ ವಾತಾವರಣ ಕಲ್ಪಿಸಬಹುದು ಅಂತ. ಮತ್ತು ಸೆಕೆಂಡ್ ಒನ್, ತರಗತಿಯಲ್ಲಿ ಗುಂಪು ಚಟುವಟಿಕೆಗಳ ಮೂಲಕ ಇತರ ಮಕ್ಕಳೊಂದಿಗೆ ಬೆರೆಯಲು ಅವಕಾಶ ಕಲ್ಪಿಸ್ಕೊಡ್ಬೇಕು. ತರಗತಿಯಲ್ಲಿ ನಾವೇನು ಮಾಡಬೇಕು, ಗುಂಪು ಚಟುವಟಿಕೆ ಕೊಡಬೇಕು. ಅದರ ಮೂಲಕ ಇತರ ಮಕ್ಕಳೊಂದಿಗೆ ಆ ರಾಜಸ್ಥಾನದಿಂದ ಬಂದಿರತಕ್ಕಂಥ ಮಗು ಬೆರೆಯಲು ಅವಕಾಶವನ್ನು ಕಲ್ಪಿಸಿ ಕೊಡಬೇಕಾಗುತ್ತೆ. ಇಷ್ಟು ಹೇಳಿದ್ರೆ ನಮಗೆ 2 ಅಂಕ ಸಿಗುತ್ತೆ. ಇದು ಅಪ್ಲೈಡ್ ಲೆವೆಲ್ ಕ್ವಶನ್ಸ್ ಆಗಿದೆ. ಕ್ವಶನ್ ನಂಬರ್ 16 ಹೋಗೋಣ. ಏನಿದೆ ನೋಡ್ಕೊಂಡು ಬಂದು ನಾವು ಆನ್ಸರ್ನ ಇಲ್ಲಿ ಡಿಸ್ಕಸ್ ಮಾಡೋಣ. ಕ್ವಶನ್ ನಂಬರ್ 16 ನೋಡಿ, ವಾಟ್ ಈಸ್ ಮೆಂಟ್ ಟು ಬಿ ಎ ಪ್ರೊಫೆಷ್ನಲ್ ಟೀಚರ್ ಅಂತ ಇದೆ. ಒಬ್ಬ ವೃತ್ತಿಪರ ಶಿಕ್ಷಕರಾಗುವುದೆಂದರೆ ಏನು ಅಂತ ಹೇಳ್ಬಿಟ್ಟು, ಪ್ರೊಫೆಷ್ನಲ್ ಟೀಚರ್ ಅಂದರೆ ಏನು ಅದು ನೋಡ್ಬಿಡೋಣ. ಕ್ವಶನ್ ನಂಬರ್ 16, ಒಬ್ಬ ವೃತ್ತಿಪರ ಶಿಕ್ಷಕ ಎಂದರೆ ಏನು ಅಂದರೆ, ವಿದ್ಯಾರ್ಥಿಗಳ ಬೆಳವಣಿಗೆಗಾಗಿ ಜ್ಞಾನ, ಕೌಶಲ್ಯ ಮತ್ತು ನೈತಿಕ ಮೌಲ್ಯಗಳನ್ನು ಹೊಂದಿ ಜವಾಬ್ದಾರಿಯಿಂದ ಬೋಧನೆ ಮಾಡುವ ಶಿಕ್ಷಕ ನಾವು ವೃತ್ತಿಪರ ಶಿಕ್ಷಕ ಎಂದು ಕರೆಯುತ್ತೇವೆ. ನೋಡಿ, ವಿದ್ಯಾರ್ಥಿಗಳ ಬೆಳವಣಿಗೆಗಾಗಿ ಜ್ಞಾನ, ಕೌಶಲ್ಯ, ನೈತಿಕ ಮೌಲ್ಯಗಳು ಇಂಪಾರ್ಟೆಂಟ್ ಆಗುತ್ತೆ. ಒಂದು ಜವಾಬ್ದಾರಿಯಿಂದ ಬೋಧನೆ ಮಾಡ್ತಕ್ಕಂಥ, ರೆಸ್ಪಾನ್ಸಿಬಲ್ ಆಗಿ ಟೀಚ್ ಮಾಡಬೇಕು ಅಂತಹ ಶಿಕ್ಷಕನನ್ನು ನಾವೇನು ಮಾಡ್ತೀವಿ, ವೃತ್ತಿಪರ ಶಿಕ್ಷಕ ಅಂತ ಹೇಳ್ತೀವಿ. ಅವರು ಅಂದರೆ ಶಿಕ್ಷಕ ಶಿಸ್ತು, ಸಮಯ ಪಾಲನೆ, ಪ್ರೀತಿ ಹಾಗೂ ಸೇವಾ ಭಾವದಿಂದ ಕಾರ್ಯ ನಿರ್ವಹಿಸುತ್ತಾರೆ. ಅಂತಹ ಶಿಕ್ಷಕರು ಏನು ಮಾಡ್ತಾರೆ,
ಬಹಳ ಡಿಸಪ್ಲೈನ್ ಆಗಿ ಸಮಯ ಪಾಲನೆ ಪಂಕ್ಚುಯಾಲಿಟಿ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ, ಮತ್ತು ಪ್ರೀತಿ ಸೇವಾ ಭಾವದಿಂದ ಏನು ಮಾಡ್ತವೆ, ಕಾರ್ಯವನ್ನು ಮಾಡ್ತವೆ ಅಂತಕ್ಕಂಥದ್ದು. ಇಷ್ಟನ್ನು ಬರೆದು ನಿಮಗೆ ಇಲ್ಲಿ 2 ಅಂಕಗಳು ನಿಮಗೆ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 17ಗೆ ಹೋಗ್ಬಿಡೋಣ ಈಗ. ಎಕ್ಸ್ಪ್ಲೈನ್ ದ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಕಲ್ಚರ್ ಇನ್ ದ ಸೋಷಿಯಲ್ ಡೆವಲಪ್ಮೆಂಟ್ ಆಫ್ ಎ ಚೈಲ್ಡ್ ಅಂತ ಇದೆ. ಒಂದು ಮಗುವಿನ ಸಾಮಾಜಿಕ ಬೆಳವಣಿಗೆಯಲ್ಲಿ ಸಂಸ್ಕೃತಿಯ ಪ್ರಮುಖ ಅಂಶವನ್ನು ವಿವರಿಸಿ ಅಂತ ಇದೆ. ಒಂದು ಮಗುವಿನ ಸಾಮಾಜಿಕ ಬೆಳವಣಿಗೆಯಲ್ಲಿ ಸಂಸ್ಕೃತಿಯ ಪ್ರಮುಖ ಅಂಶ, ಸಂಸ್ಕೃತಿ ಬೇಕಾ ಬೇಡ ಅಥವಾ ಅದರ ಒಂದು ಪ್ರಾಮುಖ್ಯತೆ, ಅದನ್ನು ವಿವರಿಸಿ ಅಂತ ಇದೆ. ಅದನ್ನು ನಾವೇನು ಮಾಡೋಣ, ಡಿಸ್ಕಸ್ ಮಾಡೋಣ. ಮಗುವಿನ ಸಾಮಾಜಿಕ ಬೆಳವಣಿಗೆಯಲ್ಲಿ ಸಂಸ್ಕೃತಿಯು ಪ್ರಮುಖ ಅಂಶ ಅಂತ ನಾವು ಹೆಡ್ಲೈನ್ ಹಾಕೊಂಡಿದ್ದೀನಿ. ಸಂಸ್ಕೃತಿ ಮಗುವಿನ ಸಾಮಾಜಿಕ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತೆ ಅಂದರೆ ಸಂಸ್ಕೃತಿ ಬೇಕು ಅಂತಕ್ಕಂಥದ್ದು ಬಂತು ಇಲ್ಲಿ. ಸಂಸ್ಕೃತಿ ಮಗುವಿನ ಸಾಮಾಜಿಕ ಬೆಳವಣಿಗೆಯಲ್ಲಿ ಅಂದರೆ ಸೋಷಿಯಲ್ ಡೆವಲಪ್ಮೆಂಟಲ್ಲಿ ಮಹತ್ವದ ಪಾತ್ರ ವಹಿಸುತ್ತೆ. ಓಕೆ. ಕುಟುಂಬ, ಆಚರಣೆ, ಸಂಪ್ರದಾಯ, ಭಾಷೆ, ಮೌಲ್ಯಗಳ ಮೂಲಕ ಮಗು ಸಮಾಜದ ನಿಯಮಗಳನ್ನು ಕಲಿಯುತ್ತೆ. ಏನೇನು ನೋಡಿ, ಕುಟುಂಬ, ಆಚರಣೆ, ಸಂಪ್ರದಾಯ, ಭಾಷೆ ಮತ್ತು ಮೌಲ್ಯಗಳ ಮೂಲಕ ಮಗು ಸಮಾಜದ ನಿಯಮಗಳನ್ನು ಕಲಿಯುತ್ತದೆ. ಸಂಸ್ಕೃತಿ ಮಗುವಿನಲ್ಲಿ ಸಹಕಾರ, ಗೌರವ, ಶಿಸ್ತು, ನೈತಿಕ ಮೌಲ್ಯಗಳು ಬೆಳೆಸುತ್ತೆ. ಇದರಿಂದ ಮಗುವು ಒಳ್ಳೆಯ ನಾಗರಿಕನಾಗಿ ರೂಪುಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ಹೇಳ್ಬೋದು. ಇದಕ್ಕೂ ನಿಮಗೆ 2 ಅಂಕಗಳು ಸಿಗುತ್ತೆ. ನಾವು ಕೊನೆಯ ಒಂದು ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 18. ನಾನು ಹೇಳಿದಂಗೆ ನಾನು 8 ಪ್ರಶ್ನೆಗಳನ್ನು ಇಲ್ಲಿ ನಾನು ಏನು ಮಾಡಿದ್ದೀನಿ, ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದರಲ್ಲಿ ನೀವು ಕೇವಲ 8 ಪ್ರಶ್ನೆ ಕೊಡ್ತೇವೆ, 5 ಮಾತ್ರ ನೀವೇನು ಮಾಡಬೇಕಾಗತ್ತೆ, ಅಟೆಂಡ್ ಮಾಡಬೇಕಾಗತ್ತೆ. ಕ್ವಶನ್ ನಂಬರ್ 18 ಏನಿದೆ, ವೈ ಚೈಲ್ಡ್ಹುಡ್ ಈಸ್ ಕಾಲ್ಡ್ ಕ್ವಾರಲ್ಸಮ್ ಏಜ್ ಅಂತ ಹೇಳ್ಬಿಟ್ಟು, ಬಾಲ್ಯಾವಸ್ಥೆಯನ್ನು ಜಗಳ ಗಂಟಿತನದ ವಯಸ್ಸು ಎಂದು ಏಕೆ ಕರೆಯುತ್ತವೆ. ಬಾಲ್ಯದಲ್ಲಿ ಮಕ್ಕಳು ಜಗಳ ಆಡ್ತವೆ, ಸಿಟ್ಟು ಮಾಡ್ಕೊಳ್ತವೆ, ಅದನ್ನು ಜಗಳ ಗಂಟಿ ಒಂದು ಯಾವುದು ಹಂತ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳ್ಬಿಟ್ಟು ಇದೆ. ಅದನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡೋದು. ಬಾಲ್ಯಾವಸ್ಥೆಯನ್ನು ಜಗಳ ಗಂಟಿತನದ ವಯಸ್ಸು ಅಥವಾ ಹಂತ ಅಂತ ನಾವು ಹೇಳ್ತೀವಿ. ಯಾಕೆ ಕವಿತೀವಿ ಅನ್ನೋದಿದೆ. ಬಾಲ್ಯಾವಸ್ಥೆಯಲ್ಲಿ ಮಕ್ಕಳು ತಮ್ಮ ಇಚ್ಛೆಗಳನ್ನು ಹೆಚ್ಚು ವ್ಯಕ್ತಪಡಿಸ್ತಾರೆ. ನೋಡಿ, ತಮ್ಮ ಇಚ್ಛೆಗಳು, ಆಸೆಗಳನ್ನು ಹೆಚ್ಚು ವ್ಯಕ್ತಪಡಿಸ್ತಾರೆ. ಆಟಿಕೆ, ಆಟ, ಸಣ್ಣ ವಿಷಯಗಳಿಗಾಗಿ ಸ್ನೇಹಿತರೊಂದಿಗೆ ಜಗಳ ಮಾಡ್ತಕ್ಕಂಥದ್ದು ಇವೆಲ್ಲ ಜಾಸ್ತಿ ಇರುತ್ತೆ. ಬಾಲ್ಯಾವಸ್ಥೆಯಲ್ಲಿ ಏನಾಗುತ್ತೆ, ಮಕ್ಕಳು ತಮ್ಮ ಇಚ್ಛೆಗಳನ್ನು, ಇಷ್ಟಗಳನ್ನು, ಆಸೆಗಳನ್ನು ಹೆಚ್ಚು ವ್ಯಕ್ತಪಡಿಸ್ತಾರೆ. ಅದು ಬೇಕು, ಇದು ಬೇಕು, ಆ ಆಟಿಕೆ ಬೇಕು, ಈ ಆಟಿಕೆ ಬೇಕು, ಆ ಸಾಮಾನು ಬೇಕು, ಈ ಆಟದ ಸಾಮಾನು ಬೇಕು ಅಂತ. ಮತ್ತು ಆಟದ ಬಗ್ಗೆ, ಸಣ್ಣ ವಿಷಯಗಳಿಗಾಗಿ ಸ್ನೇಹಿತರೊಂದಿಗೆ ಹೆಚ್ಚು ಜಗಳ ಆಡ್ತವೆ. ಸಹನೆ ಮತ್ತು ಭಾವನಾತ್ಮಕ ನಿಯಂತ್ರಣ ಕಡಿಮೆ ಇರುತ್ತೆ ಮಕ್ಕಳಿಗೆ. ಅಲ್ಲಿ ಪೇಷನ್ಸ್ ಇವೆಲ್ಲ ಭಾವನಾತ್ಮಕ ಎಮೋಷ್ನಲ್ ಕಂಟ್ರೋಲ್ ಅಂತ ನಾವೇನು ಹೇಳ್ತೀವಿ ಅದು ಕಡಿಮೆ ಇರುತ್ತೆ, ಸಹನೆಯೂ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ಈ ಒಂದು ವಯಸ್ಸನ್ನು ಜಗಳ ಗಂಟಿತನದ ವಯಸ್ಸು ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ಬಾಲ್ಯಾವಸ್ಥೆಯಲ್ಲಿ ಹೆಚ್ಚು ಸಹನೆ ಇರೋದಿಲ್ಲ, ಭಾವನಾತ್ಮಕ ನಿಯಂತ್ರಣ ಕೂಡ ಕಡಿಮೆ ಇರುತ್ತೆ. ಮಕ್ಕಳು ತಮ್ಮ ಇಚ್ಛೆಗಳನ್ನು ಹೆಚ್ಚು ವ್ಯಕ್ತಪಡಿಸ್ತವೆ. ಆಟದ ಸಾಮಾನುಗಳ ಬಗ್ಗೆ, ಆಟದ ಬಗ್ಗೆ, ಸಣ್ಣ ಸಣ್ಣ ವಿಷಯಗಳಿಗಾಗಿ ಸ್ನೇಹಿತರಿಗೆ ಜಗಳ ಆಡ್ತಕ್ಕಂಥದ್ದೆಲ್ಲ ಕಾಮನ್ ಆಗುತ್ತೆ. ಅದಕ್ಕೆ ನಾವು ಇದನ್ನು ಜಗಳ ಗಂಟಿತನದ ವಯಸ್ಸು ಅಂತ ಹೇಳ್ತೀವಿ. ಸೊ ಹೀಗೆ ನಾವು ಇದಕ್ಕೂ 2 ಅಂಕಗಳನ್ನು ನಾವು ತೊಗೋಬೋದು. ನಾನು MCQ 10 ಪ್ರಶ್ನೆಗಳನ್ನು ಬಿಡಿಸಿದ್ದೀನಿ ಮತ್ತು 2 ಮಾರ್ಕ್ಸಿಂದು ನಾನು ಇಲ್ಲಿ 8 ಪ್ರಶ್ನೆಗಳನ್ನು ನಾನು ಬಿಡಿಸಿದ್ದೀನಿ. ನೀವು ಅಟೆಂಡ್ ಮಾಡಬೇಕಾಗಿರೋದು 5, ಇಲ್ಲಿ 10 ಸಿಗುತ್ತೆ. ನಿಮಗೆ ಇಲ್ಲಿ 20 ಅಂಕಗಳು ಲಭ್ಯ ಆಗುತ್ತೆ. ಈ ಒಂದು ವಿಡಿಯೋನ ನೀವು ನೋಡಿದಾಗ ನಿಮಗೇನು ಅನಿಸುತ್ತೆ ಅಂತ ಹೇಳಿದ್ರೆ, ನಾವು ಕೂಡ ಬಹಳ ಸುಲಭವಾಗಿ ಆನ್ಸರ್ ಮಾಡ್ಬೋದು. ಯಾಕೆಂದರೆ ಸೋರ್ಸ್ ಬುಕ್ಕಲ್ಲಿ ವಿಷಯಗಳಿರುತ್ತೆ, ಪ್ರಶ್ನೆಗಳಿವೆಲ್ಲ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಹಿಂದಿನ ವರ್ಷದ ಪ್ರಶ್ನೆಗಳನ್ನು ಅಂತ ಹೇಳಿದರೆ ಕ್ವಶನ್ ಪೇಪರ್ಗಳನ್ನು ಏನು ಮಾಡಬೇಕಾಗುತ್ತೆ, ನೀವು ಸಾಲ್ವ್ ಮಾಡಬೇಕಾಗುತ್ತೆ, ಬಿಡಿಸ್ಬೇಕಾಗತ್ತೆ. ಆಗ ನಿಮಗೇನಾಗುತ್ತೆ, ಹೆಚ್ಚಿನ ಒಂದು ಐಡಿಯಾ ಸಿಗುತ್ತೆ. ನಿಮಗೆ ಪ್ರಶ್ನೆಗಳು ಹೇಗೆ ಕೇಳ್ತವೆ ಅಂತಕ್ಕಂಥ ಒಂದು ಮಾಹಿತಿ ನಿಮಗೆ ಲಭ್ಯ ಆಗುತ್ತೆ. ಅದರಿಂದ ನೀವು ಪಾಸ್ ಆಗ್ತಕ್ಕಂಥದ್ದು ಮತ್ತು ಅತಿ ಹೆಚ್ಚು ಅಂಕಗಳನ್ನು ತೊಗೊಳೋದಕ್ಕೆ ಏನಾಗುತ್ತೆ, ಸುಲಭ ಆಗುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.